ಇದೀಗ ಬಂದಂಥ ಬಿಗ್ ಬಾಸಿಂದ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಹೌದು, ಸದ್ಯ ಕುರಿಗಾಯಿ ಹನುಮಂತ ಇನ್ನು ನೆನಪು ಮಾತ್ರ ಅಂತ ಕೂಡ ಹೇಳ್ಬೋದು. ಆಗ ನಿಜಕ್ಕೂ ಇದನ್ನು ಆಗಿರೋದು ಏನು, ಈಗ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಾವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಕುರಿಗಾಯಿ ಹನುಮಂತ ಈಗ TRP ಸ್ಥಾನದಲ್ಲಿ ನಂಬರ್ 1 ಸ್ಥಾನವನ್ನು ಕಾಯ್ದಿರಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಅವ್ರ ತಾಯಿ ಕೂಡ ಮೊನ್ನೆ ಬಂದು ಚೀಟಿ ಕಟ್ಟಲು ಕೂಡ ದುಡ್ಡು ಇಲ್ಲದ ಪರದಾಡ್ತಿದ್ದೀವಿ ಸಂಘದ ವಿಚಾರವಾಗಿ ಅಂತ ಕೂಡ ಹೇಳ್ಕೊಳ್ತಾರೆ. ಅದನ್ನು ಕೇಳಿ ತುಂಬಾ ಬೇಸರ ವ್ಯಕ್ತಪಡಿಸ್ತಾನೆ. ಇನ್ನೊಂದು ವಾರದಲ್ಲಿ ಬರ್ತೀನಿ ಅಮ್ಮ ಅಂತ ಹೇಳ್ತಾನೆ. ಅದರಂತೆ ಇದು ಬಿಗ್ ಬಾಸ್ನ ಬಳಿ ಆತನೇ ಮನವಿ ಮಾಡಿದ್ದಾರೆ, ದಯವಿಟ್ಟು ನಾನು ಕಳಿಸ್ಕೊಡಿ ಬಿಗ್ ಬಾಸ್, ಮನೆಗೆ ತುಂಬಾ ಸಮಸ್ಯೆಗಳಾಗಿದೆ, ಆದ ಕಾರಣಕ್ಕೆ ನಾನು ಹೋಗಲೇಬೇಕಾಗಿದೆ, ನನಗೆ ಇಲ್ಲಿ ಗಂಟ ಅವಕಾಶ ಮಾಡಿಕೊಡಿ, ನಿಮಗೆ ತುಂಬಾ ಧನ್ಯವಾದಗಳು, ನನಗೆ ಹೋಗಲೇಬೇಕು ಅನಿವಾರ್ಯತೆ ಕೂಡ ಇದೆ ಅಂತಲೂ ಕೂಡ ಹೇಳ್ಕೊಳ್ತಾರೆ. ಇದನ್ನು ಕೇಳಿದಂಥ ಬಿಗ್ ಬಾಸ್ ಅರ್ಥ ಮಾಡಿಕೊಂಡು ಈಗ ಸದ್ಯ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದ್ದಾರೆ. ಈ ಮಿಡ್ ನೈಟ್ ಎಲಿಮಿನೇಷನಲ್ಲಿ ಅತಿ ಹೆಚ್ಚು ಓಟ್ ತೆಗೆದುಕೊಂಡು ರ್ಯಾಂಕಿಂಗಲ್ಲಿ ಇದ್ದರೂ ಸಹ ಹನುಮಂತ ಹೊರ ಬಂದಿದ್ದಾರೆ ಅಂತ ಹೇಳ್ಬೋದು. ಇದೇ ಸಂದರ್ಭ ಧನರಾಜ್ ಆಚಾರ್ ಕೂಡ ಬಂದು ಅಪ್ಕೊಂಡು ಕಣ್ಣೀರು ಹಾಕ್ತಾನೆ. ಹಾಗೆ ಧನರಾಜ್ ಆಚಾರ್ ಕೂಡ ಇನ್ನೊಂದು ವಾರಕ್ಕೆ ಇರೋದಷ್ಟೇ, ಹೋಗಬೇಡ, ನೀನು ನಾನು ಬಂದಮೇಲೆ ಅದೆಷ್ಟೇ ಸಂಘ ಚೀಟಿಲಿ ನಾನು ನಿಂಗೆ ಸಹಾಯ ಮಾಡಿ ತೀರಿಸ್ಕೊಡ್ತೀನಿ, ನಾನು ನಿಂಗೆ ಸಹಾಯ ಮಾಡ್ತೀನಿ, ನಿನ್ನ ಜೊತೆ ನಾನು ನಿಲ್ತೀನಿ ಅಂತ ಹೇಳಿ ಧನರಾಜ್ ಅಷ್ಟು ಧೈರ್ಯ ತುಂಬಿದ್ರು ಕೂಡ ಯಾವುದೇ ಕಾರಣಕ್ಕೂ ಹನುಮಂತ ಒಪ್ತಾ ಇಲ್ಲ. ಅದೇ ಕಾರಣಕ್ಕೆ ಹೊರಟಿದ್ದಾನೆ. ಇವತ್ತು ಇನ್ನಿಲ್ಲವಾಗಿದ್ದಾನೆ.